ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಉನ್ನತವಾದ ಮಹೋನ್ನತವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನಮ್ಮ ಕರ್ತನೂ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯ ಕೃಪೆ ಯಾವಾಗಲೂ ನಿಮ್ಮ ಮೇಲೆ ಇರಬೇಕು ಎಂಬುದಾಗಿ ನೀವೆಲ್ಲರೂ ಆಧ್ಯಾತ್ಮಿಕವಾಗಿ ಬಲವಾಗಿ ಸ್ಥಿರವಾಗಿರಬೇಕೆಂದು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರು ಪ್ರಾರ್ಥನೆಯನ್ನು ಕೇಳುವ ಆತನು. ಆಮೇನ್. ಅಷ್ಟು ಮಾತ್ರವಲ್ಲದೆ ಎಷ್ಟೋ ವಾಗ್ದಾನಗಳು ಬೈಬಲಲ್ಲಿ ನಮಗೆ ಬರೆಯಲ್ಪಟ್ಟಿದೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ಇರುವುದಾದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದ ಪ್ರೀತಿಯುಳ್ಳ ದೇವರು ನಮ್ಮ ದೇವರು. ನಂಬಿಕೆಯಿಂದ, ಯಥಾರ್ಥ ಮನಸ್ಸಿನಿಂದ, ನಿರ್ಮಲವಾದ ಮನಸ್ಸಾಕ್ಷಿಯಿಂದ ಕರ್ತನ ಬಳಿಗೆ ಬರುವಂತಹ ಪ್ರತಿಯೊಬ್ಬರನ್ನು ಆತನು ದೃಷ್ಟಿಸಿ ಒಳಿತಿನಿಂದ ಉಪಕಾರದಿಂದ ತುಂಬಿಸುವಂತಹ ದೇವರು ಆತನು. ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಬೇಕೆಂಬುದಾಗಿ ನಾನು ಕೂಡ ಕೋರುತ್ತಾ ಇದ್ದೇನೆ. ದೇವರ ವಾಗ್ದಾನವನ್ನು ಓದುವಾಗ ಬೇಕಾದಂಥ ಆಧ್ಯಾತ್ಮಿಕವಾದಂಥ ಪ್ರೋತ್ಸಾಹವನ್ನು ಹಾಗೂ ಆತ್ಮಿಕವಾದ ಉತ್ತೇಜನವನ್ನು ಹೊಂದಿಕೊಳ್ಳುತ್ತೇವೆ. ಈ ವಾಗ್ದಾನ ಸಂದೇಶದ ಮೂಲಕ ನಿಮ್ಮಲ್ಲಿ ಅನೇಕರು ಆಶೀರ್ವದಿಸಲ್ಪಡುತ್ತಾ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಈ ದಿನದ ವಾಗ್ದಾನವನ್ನು ಓದೋಣವಾ? ಸತ್ಯವೇದ ಇದೆಯಾ ನಿಮ್ಮ ಬಳಿಯಲ್ಲಿ? ತೆಗೆಯಿರಿ. ಕೀರ್ತನೆಗಳು 40ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದುತ್ತೇನೆ. Psalm 40 and verse 5. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇನ್. ದೇರ್ ಈಸ್ ನನ್ ಲೈಕ್ ಯು ಲಾರ್ಡ್. ನಿಮ್ಮಂತಹ ದೇವರು ಒಬ್ಬರಾದರೂ ಇಲ್ಲ, ಸಮಾನನಾದ ದೇವರು ಒಬ್ಬರೂ ಇಲ್ಲ. ನಾವು ಹಾಡುವಂಥ ಅನೇಕ ಹಾಡುಗಳಲ್ಲಿ ಒಂದು ಒಳ್ಳೆಯ ಹಾಡು, ಕರ್ತನೇ ನಿನಗೆ ಸಮಾನರು ಯಾರು ಎನ್ನುವಂಥ ಹಾಡು ಆಯಾ ಸಂದರ್ಭದಲ್ಲಿ ನಾವು ಹಾಡುತ್ತೇವೆ. ಎಸ್, ದೇವರಿಗೆ ಸಮಾನರಾಗಲಿ. ಆತನಿಗೆ ಮಿಗಿಲಾದ ದೇವರು ವಿಶ್ವದಲ್ಲೇ ಯಾರೂ ಇಲ್ಲ. ಆತನು ಉನ್ನತನಾದ ದೇವರು, ಅತ್ಯುನ್ನತವಾದ ಸಿಂಹಾಸನದಲ್ಲಿ ಆಸೀನರೂಢನಾಗಿರುವ ದೇವರು. ಅಂತಹ ಉನ್ನತನಾದ ದೇವರನ್ನು ಹೊಂದಿರುವುದಕ್ಕೆ ನಾವು ಆನಂದಿಸಬೇಕು, ಸಂತೋಷಿಸಬೇಕು. ಗಮನಿಸಿ ಪ್ರಿಯರೇ, ಈ 40ನೇ ಕೀರ್ತನೆ ಅರಸನಾದ ದಾವೀದನ ಮೂಲಕವಾಗಿ ಬರೆಯಲ್ಪಟ್ಟಂತಹ ಕೀರ್ತನೆ. ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು, ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನೆನ್ನುವಂಥ ಮಾತಿನೊಂದಿಗೆ ಈ ಒಂದು ಕೀರ್ತನೆಯು ಆರಂಭವಾಗುತ್ತದೆ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದರು ಅಂದರೆ ನಮ್ಮನ್ನು ನಾಶನದ ಗುಂಡಿಯೊಳಗೆ ತಳ್ಳುವುದಕ್ಕೋ, ನಮ್ಮನ್ನು ಕೆಸರಿನೊಳಗೆ ತಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಲಿಲ್ಲ. ಆತನು ಬಂದದ್ದೇ ನಮ್ಮೆಲ್ಲರನ್ನು ಕೂಡ ಮೇಲೆತ್ತುವುದಕ್ಕಾಗಿ. ಕೆಲವರು ಗೊತ್ತಿಲ್ಲದೆ ಅನ್ನುತ್ತಾರೆ, ಕ್ರೈಸ್ತ ಮತಕ್ಕೆ ನೀವು ಯಾವಾಗ ಇಳಿದು ಹೋದ್ರಿ? ಹೇಳಿ, ಇಳಿದು ಹೋಗಲಿಲ್ಲ. ಈ ಹಿಂದೆ ಬಿದ್ದು ಹೋದಂತಹ ನಮ್ಮನ್ನು ಯೇಸು ಕ್ರಿಸ್ತನು ಮೇಲೆತ್ತಿದ್ದಾರೆ, ಬಂಡೆಯ ಮೇಲೆ ನಮ್ಮ ಹೆಜ್ಜೆಯನ್ನು ದೃಢಪಡಿಸಿದ್ದಾರೆ. ನಾವು ಯಾವತ್ತೂ ಕೂಡ ಜಾರಿ ಹೋಗದಂತೆ ಕರ್ತನು ನಮ್ಮನ್ನು ಸಂರಕ್ಷಿಸುತ್ತಾ ಇದ್ದಾರೆ ಎನ್ನುವಂತಹ ಸಾಕ್ಷಿಯು ಹೇಳಿರಿ. ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗುತ್ತದೆ. ಒಂದು ವೇಳೆ ಇನ್ನೂ ಕೂಡ ನೀನು ಗುಂಡಿಯೊಳಗಿದ್ದೀಯಾ, ಕೆಸರಿನೊಳಗೆ ಬಿದ್ದಿದ್ದೀಯಾ, ದೇವರನ್ನು ಕೇಳು. ನಿನ್ನನ್ನು ಮೇಲೆತ್ತುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಈಗ ನಾವು ಓದಿದಂತಹ ವಾಕ್ಯ ಭಾಗದಲ್ಲಿ ಕೀರ್ತನಗಾರನು ಹೇಳುತ್ತಾ ಇರುವಂತಹ ಮಾತು ಏನೆಂದರೆ, ದೇವರೇ ನೀವು ನಮ್ಮ ವಿಷಯದಲ್ಲಿ ಮಾಡುತ್ತಾ ಇರುವಂತಹ ಆಶ್ಚರ್ಯ ಕ್ರಿಯೆಗಳು. ದೇವರು ಆಶ್ಚರ್ಯಕರನು, ಆದ್ದರಿಂದ ಆತನು ತನ್ನ ಪ್ರಜೆಗಳ ಜೀವಿತದಲ್ಲಿ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಆಶ್ಚರ್ಯಕರವಾದಂಥದ್ದೇ. ವಂಡರ್ಫುಲ್ ಡೀಡ್ಸ್ ಅಂಡ್ ಅಮೇಝಿಂಗ್ ಥಿಂಗ್ಸ್. ಯೆಶಾಯ 9:6 ಒಂದು ಒಳ್ಳೆಯ ಪ್ರವಾದನೆಯನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದಾಗ, ಆತನು ಹುಟ್ಟುವಾಗ ಆತನಿಗೆ ಇಡಲ್ಪಡುವಂಥ ಹೆಸರುಗಳು ಯಾವ ರೀತಿಯಾಗಿರುತ್ತದೋ ಬಹಳ ಸ್ಪಷ್ಟವಾಗಿ ಭಕ್ತನಾದ ಯೆಶಾಯನು ಪ್ರವಾದಿಸುತ್ತಾ ಹೇಳಿದ್ರು, ಆಶ್ಚರ್ಯಕರನು ಎಂಬುದಾಗಿ. ಈ ಈಸ್ ವಂಡರ್ಫುಲ್. ಯೇಸು ಕ್ರಿಸ್ತನ ಜೀವಿತವನ್ನು ಪರಿಶೀಲಿಸುವುದಾದರೆ ಆತನ ಸೇವೆಯ ಆರಂಭದಿಂದ ಅಂತ್ಯದ ತನಕ ಕರ್ತನು ಎಷ್ಟೋ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದರು. ಕುರುಡರ ಕಣ್ಣನ್ನು ತೆರೆದರು, ಕುಂಟರನ್ನು ನಡೆಯುವಂತೆ ಮಾಡಿದರು, ಸತ್ತು ಹೋದವರನ್ನು ಮೇಲೆತ್ತಿದರು, ಕುಷ್ಠರೋಗಿಯನ್ನು, ಪಾರ್ಶ್ವವಾಯು ರೋಗಿಯನ್ನು ವಾಸಿ ಮಾಡಿದರು, ರಕ್ತಸ್ರಾವದಿಂದ ಬಳಲುತ್ತಾ ಇದ್ದಂಥ ಸ್ತ್ರೀಯನ್ನು ದೇವರು ಮೇಲೆತ್ತಿದರು. ಇನ್ನು ಅನೇಕ ವಿಧವಾದ ನಾನಾ ರೋಗಗಳಿಂದ ಬಳಲುತ್ತಾ ಇರುವಂತವರನ್ನು ದೇವರು ಗುಣಪಡಿಸಿದರು. ಇದೆಲ್ಲವೂ ಕೂಡ ಅದ್ಭುತವೇ. ಆದರೆ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ಆತನು ಮಾಡುವಂಥ ಆಶ್ಚರ್ಯ ಕಾರ್ಯವು ಏನೆಂದರೆ, ನಮ್ಮ ವಿಷಯದಲ್ಲಿ ಆತನು ತನ್ನ ಆಶ್ಚರ್ಯಕರವಾದ ಕೃಪೆಯನ್ನು ಸುರಿಸಿದರು. ಶಿಲುಬೆಯಲ್ಲಿ ನಮಗೋಸ್ಕರ ಮರಣಿಸುವುದರ ಮೂಲಕ ನಮ್ಮ ಸ್ಥಾನವನ್ನು ತೆಗೆದುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿ, ನಮ್ಮ ಅತಿಕ್ರಮದ ನಿಮಿತ್ತವಾಗಿ ಗಾಯ ಹೊಂದಿ ಆಶ್ಚರ್ಯಕರವಾದ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿದಂತಹ ದೇವರು ಆತನು. ಕರ್ತನೆ, ನೀವು ನನ್ನ ಜೀವಿತದಲ್ಲಿ ಮಾಡಿರುವಂಥ ಆಶ್ಚರ್ಯ ಕಾರ್ಯಗಳು ಎಷ್ಟು ಅಂದರೆ ಅದನ್ನು ಲೆಕ್ಕಿಸಬೇಕು ಅಂದರೆ ಲೆಕ್ಕಿಸಲಾಗದಷ್ಟು ಇದೆ. ಪ್ರೈಸ್ ದ ಲಾರ್ಡ್. ಡೂ ಯು ನೋ ಮೈ ಫ್ರೆಂಡ್ ದಟ್ ಗಾಡ್ ಹ್ಯಾಸ್ ಎ ವಂಡರ್ಫುಲ್ ಪ್ಲಾನ್ ಇನ್ ಯುವರ್ ಲೈಫ್?
ನಿನ್ನ ಜೀವಿತದ ಕುರಿತಾಗಿ ದೇವರಿಗೆ ಅದ್ಭುತವಾದ ಪ್ರಣಾಳಿಕೆ ಉಂಟು ಎಂಬುದಾಗಿ ಗೊತ್ತಾ? ಅನೇಕ ಸಾರಿ ನಮ್ಮ ಪ್ರಣಾಳಿಕೆಯನ್ನು ನಾವೇ ಬರೆದಿಟ್ಟುಕೊಳ್ಳುತ್ತೇವೆ. ಹೀಗೆ ಇರಬೇಕು, ಹಾಗೆ ಇರಬೇಕೆಂಬುದಾಗಿ ನಮ್ಮ ಪ್ರಣಾಳಿಕೆಯನ್ನು ಬರೆದಿಟ್ಟುಕೊಳ್ಳುತ್ತೇವೆ. ಆದರೆ ಕ್ರೈಸ್ತ ಜೀವಿತದ ಪ್ರಾಮುಖ್ಯತೆ ಯಾವುದರ ಮೇಲೆ ಆಧಾರವಾಗಿದೆ ಅಂದರೆ ದೇವರ ಪ್ರಣಾಳಿಕೆಗೆ ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳುವಾಗ. ವೇರ್ ಎವರ್ ಯು ಆರ್, ಈ ದಿನ ನೀನು ಎಲ್ಲೇ ಇದ್ದರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಆಲೋಚನೆಗಳು ನಿನ್ನ ಯೋಚನೆಗಳ ಮೇಲೆ ಫೋಕಸ್ ಇಟ್ಟಿದ್ದೇನೋ, ಆದರೆ ಒಂದು ಸಾರಿ ದೇವರ ಸಮ್ಮುಖದಲ್ಲಿ ಮೊಣಕಾಲೂರು, ಕರ್ತನೆ, ನೀವು ನನ್ನ ಜೀವಿತದಲ್ಲಿ ಇಟ್ಟಿರುವಂತಹ ಪ್ರಣಾಳಿಕೆಯನ್ನು ನೆರವೇರಿಸಿ ಎಂದು ನಮ್ರತೆಯಿಂದ ಯಥಾರ್ಥ ಹೃದಯದಿಂದ ನೀನು ಪ್ರಾರ್ಥಿಸುವುದಾದರೆ ಕರ್ತನು ನಿನ್ನ ಜೀವಿತದಲ್ಲಿ ಎಂತಹ ಕಾರ್ಯಗಳನ್ನು ಮಾಡುತ್ತಾರೆ ಅಂದರೆ ನೀನು ಯೋಚಿಸುವುದಕ್ಕಿಂತಲೂ ಅಧಿಕವಾದ ಕಾರ್ಯವನ್ನು ಮಾಡುತ್ತಾರೆ. ಆಕಾಶಕ್ಕೂ ಭೂಮಿಗೂ ಎಷ್ಟು ವ್ಯತ್ಯಾಸವಿರುತ್ತದೋ ನಮ್ಮ ಆಲೋಚನೆಗಳಿಗೂ ಆತನ ಆಲೋಚನೆಗಳಿಗೂ ಅಷ್ಟು ವ್ಯತ್ಯಾಸ ಇರುತ್ತದೆ ಎಂಬುದಾಗಿ ಯೆಶಾಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲಾನ್ ಫಾರ್ ಯುವರ್ ಲೈಫ್. ನಿನ್ನ ಕುಟುಂಬದ ಕುರಿತಾಗಿ, ನಿನ್ನ ಮಕ್ಕಳ ಕುರಿತಾಗಿ ದೇವರಿಗೆ ಉತ್ತಮವಾದಂತಹ ಉದ್ದೇಶ ಇದೆ. ಆ ಪ್ರಣಾಳಿಕೆಗೆ ನಿನ್ನ ಜೀವಿತವನ್ನು ಸಮರ್ಪಿಸಿಕೊ. ನಿನ್ನ ಜೀವಿತವನ್ನು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡು. ನನ್ನ ಜೀವಿತದಲ್ಲಿ ನಿಮ್ಮ ಚಿತ್ತ ಆಗಲಿ ಎಂದು ಪ್ರಾರ್ಥಿಸು. ಲೆಕ್ಕಿಸಲು ಆಗದಷ್ಟು ಒಳಿತುಗಳು, ಲೆಕ್ಕಿಸಲು ಆಗದಷ್ಟು ಉಪಕಾರಗಳು ಕರ್ತನು ನಿನ್ನ ಜೀವಿತದಲ್ಲಿ ಮಾಡುತ್ತಾರೆ. ಅದ್ಭುತಗಳು ನಡೆಯುತ್ತದೆ. ಆತನನ್ನು ದೃಷ್ಟಿಸೋಣವಾ? ಹಾಗೆ ಕಣ್ಣು ಮುಚ್ಚಿರಿ. ದಿನವೆಲ್ಲ ಈ ವಾಗ್ದಾನವನ್ನು ನೆನಪಿಸಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ಉನ್ನತನಾದ ದೇವ, ನೀವು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಆಲೋಚನೆಗಳು ಬಹಳ ವಿಶೇಷವಾಗಿದೆ ಎಂಬುದಾಗಿ ಈ ದಿನ ನೋಡಿದ್ದೇವೆ. ಹೌದು ದೇವ, ನೀವು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಆಲೋಚನೆಯು ಬಹಳ ಉನ್ನತವಾದದ್ದು. ಅದಕ್ಕಾಗಿ ಸ್ತೋತ್ರ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ಉದ್ದೇಶಗಳೇ ನೆರವೇರಬೇಕೆಂಬುದಾಗಿ ಪ್ರಯಾಸ ಪಡುತ್ತೇವೆ, ಹೋರಾಡುತ್ತೇವೆ, ಅದರಿಂದ ಕಷ್ಟಕ್ಕೆ ಗುರಿಯಾಗುತ್ತಾ ಇದ್ದೇವೆ. ಆದರೆ ಈ ದಿನ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು, ನಿಮ್ಮ ಚಿತ್ತಕ್ಕೆ, ನಿಮ್ಮ ಉದ್ದೇಶಕ್ಕೆ ದೇವ ನಾವು ಸರೆಂಡರ್ ಆಗುತ್ತೇವೆ. ಅದ್ಭುತವನ್ನು ನಮ್ಮ ಜೀವಿತದಲ್ಲಿ ಮಾಡಿರಿ. ನೀವು ಒಳ್ಳೆಯ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸಾಟಿಯಾದಂಥ ದೇವರು ಮತ್ತೊಬ್ಬರಿಲ್ಲ, ಅದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಅನಾರೋಗ್ಯದಲ್ಲಿ, ಸಾಲದ ಬಾಧೆಯಲ್ಲಿದ್ದಾರೋ, ಅನೇಕ ವಿಧವಾದ ಸಮಸ್ಯೆಯಲ್ಲಿ, ಇಕ್ಕಟ್ಟಿನಲ್ಲಿದ್ದಾರೋ ದೇವ, ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ಮೇಲೆತ್ತಿ ನಿಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.